ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೀತಾ ಇರತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2020 ಮೊಬೈಲ್ ಮೂಲಕ ಸಮೀಕ್ಷೆಯನ್ನ ಮಾಡ್ತಾ ಇದ್ದು, ಇದೇ ತಿಂಗಳ 22ನೇ ತಾರೀಕಿನಿಂದ ಅಕ್ಟೋಬರ್ 7ನೇ ತಾರೀಕಿನವರೆಗೆ ಸಮೀಕ್ಷೆ ನಡೆಯುತ್ತೆ. ಈ ಸಮೀಕ್ಷೆ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಸಮೀಕ್ಷಾದಾರರಲ್ಲಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತವೆ. ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡತಕ್ಕಂಥ ಒಂದು ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೇನೆ. ಆದ್ಮೇಲೆ ನಾನು ದೇವರಾಜ್ ಶಿವಪುರ. ನೋಡಿ, ಈ ಒಂದು ಸಮೀಕ್ಷೆಯನ್ನ ಮಾಡಲಿಕ್ಕೆ ಆಂಡ್ರಾಯ್ಡ್ 8.0 ಆವೃತ್ತಿಯ ಮೊಬೈಲ್ ಬಳಕೆ ಕಡ್ಡಾಯವಾಗಿ ಬೇಕೇ ಬೇಕು. ಕನಿಷ್ಠ ಪಕ್ಷ ಅದ ಆಂಡ್ರಾಯ್ಡ್ ವರ್ಷನ್ ಅಂತ ಏನಿದೆ, ಆಂಡ್ರಾಯ್ಡ್ ವರ್ಷನ್ 8.0ಗಿಂತ ಮೇಲಿರಬೇಕು ಅಂತ ಒಂದು ಮೊಬೈಲ್ನ ಬಳಸಬೇಕಾಗತ್ತೆ. ಇಲ್ಲಿ ಪ್ರಮುಖವಾಗಿ ಉದ್ಭವ ಆಗ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ, ಸರ್ವೆ ಮಾಡುವ ಸಂದರ್ಭದಲ್ಲಿ ಒಂದು ಮನೆಯ ಸಮೀಕ್ಷೆಯು ಅಪೂರ್ಣವಾಗಿದ್ದಲ್ಲಿ ಮುಂದಿನ ಮನೆಯ ಸಮೀಕ್ಷೆಯನ್ನ ಕೈಗೊಳ್ಳಬಹುದೇ ಅಂತೇಳಿ. ಸುಮಾರು 140ರಿಂದ 150 ಮನೆಗಳನ್ನು ನೀಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅರ್ಧಬರ್ಧ ಮಾಹಿತಿ ಇರುತ್ತೆ, ಅದನ್ನ ಅಷ್ಟಕ್ಕೆ ನಿಲ್ಲಿಸಿ ಮುಂದಕ್ಕೆ ಹೋಗ್ಬೋದಾ ಅಂತೇಳಿ. ಒಂದು ಕುಟುಂಬದ ಸಮೀಕ್ಷೆ ಪೂರ್ಣಗೊಂಡ ನಂತರವೇ ಮುಂದಿನ ಕುಟುಂಬದ ಸಮೀಕ್ಷೆ ಕೈಗೊಳ್ಳಲು ಅವಕಾಶ ಇದೆ. ಆದರೆ ಕೆಲವು ಕುಟುಂಬಗಳ ಮಾಹಿತಿ ಸಂಗ್ರಹಣೆ ಅಪೂರ್ಣವಾದಲ್ಲಿ, ಅಂದ್ರೆ ಮ್ಯಾಕ್ಸಿಮಮ್ 3 ಕುಟುಂಬಗಳವರೆಗೆ ಡ್ರಾಫ್ಟ್ ನಲ್ಲಿ ಮಾಹಿತಿ ಇಡಲು ಅವಕಾಶ ಆಗುತ್ತೆ. ನೀವು ಡ್ಯಾಶ್ ಬೋರ್ಡ್ ಅನ್ನು ನೋಡಿದಂತ ಸಂದರ್ಭದಲ್ಲಿ ಒಂದು 3 ಮನೆಗಳನ್ನ, ಈಗ ಯಾವ್ಯಾವುದೋ ಕಾರಣಕ್ಕೋಸ್ಕರ ಅರ್ಧಬರ್ಧ ಆಗಿರುತ್ತೆ, 3 ಮನೆಗಳಿಗಿಂತ ಹೆಚ್ಚು ಮನೆಗಳನ್ನ ಅಪೂರ್ಣಗೊಳಿಸಿ ಮುಂದಿನ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮನೆಯ ಸಂಖ್ಯೆ ಇಲ್ಲದಿದ್ದರೆ ಏನು ಮಾಡಬೇಕು ಅಂದ್ರೆ, UHID ನಂಬರ್. ಸಮೀಕ್ಷೆದಾರರಿಗೆ ನೀಡುವ ಮನೆ ಪಟ್ಟಿಯಲ್ಲಿ ಮನೆಗಳ ಸಂಖ್ಯೆ ನಮೂದಿಸಲಾಗಿದೆ, ಅದನ್ನು ನೋಡಿ UHID ಸಂಖ್ಯೆ ನಮೂದಿಸಬೇಕು. ಒಂದು ವೇಳೆ ಮನೆ ಸಂಖ್ಯೆ ಇಲ್ಲದಿದ್ದರೆ ಆ ಮನೆಯ ಜಿಯೋ ಕೋಆರ್ಡಿನೇಟ್ ಗಳನ್ನು ತೆಗೆದುಕೊಂಡರೆ ಸದರಿ ಮನೆ UHID ಸಮೀಕ್ಷಾ ಸಂಖ್ಯೆ ತಾನಾಗಿ ಜನರೇಟ್ ಆಗುತ್ತದೆ. ನೋಡಿ, ಮ್ಯಾಕ್ಸಿಮಮ್ ಎಲ್ಲಾ ಮನೆಗಳಿಗೂ ಕೂಡ UHID ನಂಬರ್ ಅನ್ನ ಅಂಟಿಸಲಾಗಿದೆ. ಒಂದು ವೇಳೆ ಆ ಮನೆಯಲ್ಲಿ ಒಂದೇ UHID ನಂಬರ್ ಇದೆ, 2-3 ಮನೆಗಳು ವಾಸ ಇದಾವೆ ಅಂತಂದ್ರೆ ತಾನೇ ಆಟೋ ಜನರೇಟ್ ಆಗ್ಲಿಕ್ಕೆ ಅವಕಾಶವನ್ನ ಒಂದು ಆಪ್ ನಲ್ಲಿ ನೀಡಲಾಗಿದೆ. ಹಾಗಾಗಿ ಒಂದು ಯಾವ್ದಾದ್ರು ಮನೆಗಳಲ್ಲಿ UHID ನಂಬರ್ ಇಲ್ಲ ಅಂತ ವಿಚಾರದಿಂದ ತಲೆ ಕೆಡಿಸುವಂತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತೊಂದು ಮುಂದಿನ ಪ್ರಶ್ನೆ, ಆಧಾರ್ನಲ್ಲಿ ಹೊಸದಾಗಿ ಸೇರ್ಪಡೆಯಾದ ಹೆಸರನ್ನು ಹೇಗೆ ಅಪ್ಡೇಟ್ ಮಾಡಬೇಕು? ನೋಡಿ, ಉತ್ತರ, ಸಮೀಕ್ಷೆ ವೇಳೆಯಲ್ಲಿ ಒದಗಿಸಿದ ಆಧಾರ್ ಕಾರ್ಡ್ ಅನ್ನ ಮಾತ್ರ ನಾವು ಬಳಸಲಿಕ್ಕೆ ಅವಕಾಶ ಇದೆ. ಅವರು ಅಪ್ಡೇಟ್ ಏನಾರ ಮಾಡ್ಕೊಳ್ಳಿ, ಆ ಸಂದರ್ಭದಲ್ಲಿ ಯಾವ ಆಧಾರ್ ಕಾರ್ಡ್ ಕೊಟ್ಟವನೇ ಅದರಲ್ಲಿ ಏನ್ ಹೆಸರಿದೆ ಅದಷ್ಟೇ ನಮಗೆ ಫೈನಲ್ಲು. ನೋಡಿ, ಮುಂದಿನ ಪ್ರಶ್ನೆ, BPL ಅಥವಾ ಆಧಾರ್ ಲಭ್ಯವಿಲ್ಲದಿದ್ರೆ ಏನ್ ಮಾಡಬೇಕು ಅಂತೇಳಿ. BPL, ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಒದಗಿಸಲು ಕಡ್ಡಾಯವಾಗಿ ತಿಳಿಸಬೇಕಾಗುತ್ತೆ. 3ರಲ್ಲಿ BPL, ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಬೇಕೇ ಬೇಕು. ಅಲೆಮಾರಿ ಜನಾಂಗದಲ್ಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತದಾರ ಪಟ್ಟಿ ಯಾವುದೇ ದಾಖಲೆಗಳು ಇರುವುದಿಲ್ಲ. BPL, ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಒದಗಿಸಲು ತಿಳಿಸುವುದು ಕಡ್ಡಾಯ ಆಗಿರುತ್ತದೆ. ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಎಲ್ಲಾ ಜಾತಿಗಳ ಸಮೀಕ್ಷೆ ಮಾಡಬೇಕು ಅಥವಾ ಕೇವಲ ಹಿಂದುಳಿದ ಜಾತಿಯ ಕುಟುಂಬಗಳನ್ನ ಗುರುತಿಸಬೇಕೆ ಅಂತೇಳಿ. ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಸೇರಿದಂತೆ ಎಲ್ಲಾ ಸಮುದಾಯಗಳ ಮನೆಗಳಿಗೂ ಭೇಟಿ ನೀಡಬೇಕು. ಒಟ್ಟಾರೆ ಎಲ್ಲ ಮನೆಗಳಿಗೂ ಕೂಡ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸಬೇಕಾಗತ್ತೆ. ಸಮೀಕ್ಷೆಗೆ ಹೋದ ವೇಳೆಯಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನೀಡದೇ ಇದ್ದರೆ ಏನು ಮಾಡಬೇಕು? BPL, ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಒದಗಿಸ್ತಕ್ಕಂಥದ್ದು ಕಡ್ಡಾಯ ಅಂತೇಳಿ ಈಗ ಆಲ್ರೆಡಿ ಹೇಳಿದೆ. ಯಾಕೆಂದ್ರೆ ಇವೇ ದಾಖಲೆಗಳ ಆಧಾರದ ಮೇಲೆ ನಾವು ಸಮೀಕ್ಷೆಯನ್ನ ಪ್ರಾರಂಭ ಮಾಡ್ತೀವಿ. ಪ್ರಶ್ನೆ, ಅಂತರ್ಜಾತಿ ವಿವಾಹವಾದ ಮನೆಯಲ್ಲಿ ಯಜಮಾನನ ಪತ್ನಿಯು ತನ್ನ ಮಕ್ಕಳಿಗೆ ತನ್ನ ಜಾತಿಯನ್ನೇ ಕಡ್ಡಾಯವಾಗಿ ನಮೂದಿಸಿ ಎಂದು ಹೇಳಿದರೆ ಏನು ಮಾಡುವುದು ಅಂತ ಹೇಳಿ. ಅಂತರ್ಜಾತಿ ವಿವಾಹ ಆಗಿರ್ತಾರೆ, ತಾಯಿಯ ಜಾತಿಯನ್ನೇ ಕಂಟಿನ್ಯೂ ಮಾಡಬೇಕು ಅಂತೇಳಿ. ಮಕ್ಕಳ ಜಾತಿಯು ತಂದೆಯ ಜಾತಿಯನ್ನು ಅವಲಂಬಿಸಿರುತ್ತದೆ, ಆದ್ದರಿಂದ ಪತ್ನಿಯ ಜಾತಿಯ ಆಧಾರದ ಮೇಲೆ ಮಕ್ಕಳ ಜಾತಿಯನ್ನು ಪರಿಗಣಿಸಲು ಅವಕಾಶ ಇರುವುದಿಲ್ಲ ಎಂಬತಕ್ಕಂಥದ್ದನ್ನು ಅವರಿಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ ಗಣತಿದಾರರು. ಗಣತಿಯ ಸಮಯದಲ್ಲಿ ಕುಟುಂಬದ ಮುಖ್ಯಸ್ಥರು ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡಲು ನಿರಾಕರಿಸಿದರೆ ಏನ್ ಮಾಡಬೇಕು? ಒಂದು ವೇಳೆ ಮೊಬೈಲ್ ಸಂಖ್ಯೆ ಒದಗಿಸಲು ಮನವೊಲಿಸಬೇಕು. ಆದಾಗ್ಯೂ ನಿರಾಕರಿಸಿದರೆ ಕೈಪಿಡಿಯ ಪುಟ 81ರಲ್ಲಿ ನೀಡಿರುವ ಒಪ್ಪಿಗೆ ಪತ್ರದ ಮೇಲೆ ಸಹಿ ಹಾಕಿಸುವುದು. ಇದೆಲ್ಲ ಮುಗಿದ ನಂತರದಲ್ಲಿ ಕೈಪಿಡಿಯಲ್ಲಿ ಪುಟ ಸಂಖ್ಯೆ ಒಪ್ಪಿಗೆ ಪತ್ರವನ್ನು ಕೊಡಲಾಗಿದೆ, ಅದರ ಮೇಲೆ ಮೊಬೈಲ್ ಸಂಖ್ಯೆ ನೀಡಿರುವುದಿಲ್ಲ ಅಂತೇಳಿ ಬರೆದು ಅದಕ್ಕೆ ನಾವು ಸೈನ್ ಹಾಕ್ಸಿಂತೀವಿ. ಸೈನ್ ಹಾಕ್ಸಿಂಡು ಅದನ್ನೇ ಅಪ್ಲೋಡ್ ಮಾಡ್ತೀವಿ. ಕೊನೆಯಲ್ಲಿ ಗಣತಿಯ ಸಮಯದಲ್ಲಿ ಕುಟುಂಬದ ಮುಖ್ಯಸ್ಥರು ಮತ್ತು ಸದಸ್ಯರ ಬಳಿ ಯಾವುದೇ ತರಹದ ಮೊಬೈಲ್ ಇಲ್ಲದಿದ್ದರೆ ಏನ್ ಮಾಡಬೇಕು? ಇದು ಕೂಡ ಒಂದು ಮುಖ್ಯವಾದ ಸಮಸ್ಯೆ ಆಗುತ್ತೆ. ಸದರಿ ಕುಟುಂಬದವರ ಪರಿಚಯಸ್ಥರ ಮೊಬೈಲ್ ಸಂಖ್ಯೆಯನ್ನು ಪಡೆದು ನಮೂದಿಸಬೇಕಾಗತ್ತೆ. ಬಟ್ ಅವರಿಂದಲೇ ಮಾಹಿತಿಯನ್ನ ಪಡ್ಕೋಬೇಕಾಗುತ್ತೆ, ಯಾವ ನಂಬರ್ ಅನ್ನ ಹಾಕ್ಬೇಕು ಅಂತ ಹೇಳಿ. ಗಣತಿಯ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದಿದ್ದರೆ ಏನು ಮಾಡೋದು? ನೆಟ್ವರ್ಕ್ ಇಲ್ಲದಿದ್ದರೂ ಆಫ್ಲೈನ್ ಮೋಡ್ ನಲ್ಲಿ ಸಮೀಕ್ಷೆ ಮಾಡಲು ಅಪ್ಲಿಕೇಶನ್ ಅಲ್ಲಿ ಅವಕಾಶವಿದೆ. ನೆಟ್ವರ್ಕ್ ಸಂಪರ್ಕ ಬಂದೊಡನೆ ಮಾಹಿತಿ ತಾನಾಗಿಯೇ ಅಪ್ಲೋಡ್ ಆಗತ್ತೆ. ಹಾಗಾಗಿ ಇದು ಅಂತ ಸಮಸ್ಯೆ ಅಂತ ನಮಗೆ ಅನ್ಸೋದಿಲ್ಲ.
ಮಾಹಿತಿಯನ್ನು ನಮೂದಿಸಿ ಸಬ್ಮಿಟ್ ಮಾಡಿದ ನಂತರ ಕುಟುಂಬದ ಮುಖ್ಯಸ್ಥರು ಮಾಹಿತಿಯನ್ನು ಬದಲಾಯಿಸಲು ಕೋರಿದರೆ ಅಥವಾ ತಪ್ಪಾದ ಮಾಹಿತಿಯನ್ನು ನಮೂದಿಸಿದರೆ ಎಡಿಟ್ ಮಾಡಲು ಅವಕಾಶ ಇದೆಯಾ? ಸಬ್ಮಿಟ್ ಮಾಡುವ ಮೊದಲು ತಿದ್ದುಪಡಿ ಮಾಡಬಹುದು, ಸಬ್ಮಿಟ್ ಆದ ನಂತರ ತಿದ್ದುಪಡಿಗೆ ಅವಕಾಶ ಇಲ್ಲ. ನೋಡಿ, ಸಬ್ಮಿಟ್ ಮಾಡೋದಕ್ಕಿಂತ ಮೊದಲು ಪ್ರಿವ್ಯೂ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಪ್ರಿವ್ಯೂ ನೋಡಿ ಅವರಿಗೆ ಮಾಹಿತಿಯನ್ನು ಒದಗಿಸಿದ ನಂತರ ಎಸ್ ಅದು ಸರಿಯಾಗಿದೆ ಅಂತ ಅಂದಾಗ ನಾವು ಫೈನಲ್ ಸಬ್ಮಿಟ್ ಕೊಡ್ತೀವಿ. ಫೈನಲ್ ಸಬ್ಮಿಟ್ ಕೊಟ್ಟು ಅವ್ರ ಒಪ್ಪಿಗೆ ಪತ್ರವನ್ನು ಪಡ್ಕೊಂಡು ಅದರ ಮೇಲೆ ಸೈನ್ ಹಾಕ್ಕೊಂಡು ಸಬ್ಮಿಟ್ ಮಾಡಿದ ನಂತರದಲ್ಲಿ ಒಂದು ID ಜನರೇಟ್ ಆಗುತ್ತೆ. ಅಲ್ಲಿಗೆ ಮುಗೀತು. ಮತ್ತೆ ಎಲ್ಲ ಸಬ್ಮಿಟ್ ಆದ್ಮೇಲೆ ಇಲ್ಲ ಸಹ ಅದನ್ನ ಹಂಗ್ ಮಾಡ್ಬೇಕಾಯ್ತು ಹಿಂಗ್ ಮಾಡ್ಬೇಕಾಯ್ತು ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಅದಕ್ಕೇನೆ ಫೈನಲ್ ಸಬ್ಮಿಟ್ ಕೊಡೋದಕ್ಕಿಂತ ಮೊದಲು ಪ್ರಿವ್ಯೂನಲ್ಲಿ ಒಂದ್ಸರಿ ಅವ್ರ ಮಾಹಿತಿಯನ್ನು ಓದಿ ತಿಳಿಸ್ಬೇಕಾಗತ್ತೆ. ಜಿಲ್ಲೆಯ ಹೊರಗಿರುವ ವ್ಯಕ್ತಿಗಳ ಸಮೀಕ್ಷೆ. ಜಿಲ್ಲೆ ಹೊರಗಿರುವ ಕುಟುಂಬಗಳ ಸಮೀಕ್ಷೆಯನ್ನು ಆಯಾ ಜಿಲ್ಲೆಗಳಲ್ಲೇ ಮಾಹಿತಿಯನ್ನು ಒದಗಿಸಲು ಅವಕಾಶ ಇದೆ. ಆಯಾ ಕುಟುಂಬಗಳು ಎಲ್ಲಿ ನೆಲೆಸಿರ್ತಾರೋ ಅಲ್ಲೇನೆ ಆ ಒಂದು ಸಮೀಕ್ಷೆ ಆಗುತ್ತೆ. ಹಾಗಾಗಿ ಎರಡು ಕಡೆ ಮಾಡ್ತಕ್ಕಂಥ ಅವಕಾಶ ಅಥವಾ ಅವಶ್ಯಕತೆ ಇಲ್ಲ. ಹೆಣ್ಣು ಮಗಳು ಇತ್ತೀಚೆಗೆ ಮದುವೆಯಾಗಿ ಗಂಡನ ಮನೆಗೆ ಬಂದ ಸಂದರ್ಭದಲ್ಲಿ ತವರು ಮನೆ ಅಥವಾ ಗಂಡನ ಮನೆ ಯಾವುದನ್ನು ಪರಿಗಣಿಸೋದು? ಗಂಡನ ಮನೆಯಲ್ಲಿ ನಡೆಯುವ ಸಮೀಕ್ಷೆಯಲ್ಲಿ ಒದಗಿಸಬೇಕು. ಹೊಸದಾಗಿ ಹೆಣ್ಮಗಳು ಮದುವೆಯಾಗಿ ಬಂದಿರ್ತಾಳೆ, ಬಟ್ ರೇಷನ್ ಕಾರ್ಡ್ ಅಲ್ಲಿ ಹೆಸರು ಇರೋದಿಲ್ಲ, ಅಲ್ಲಿ ಆಡ್ ಮೆಂಬರ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಸೇರಿಸಿ ನಾವು ಇಲ್ಲಿ ಸಮೀಕ್ಷೆಯನ್ನ ಮಾಡಬೇಕಾಗತ್ತೆ. ಅವರಿಗೆ ತಿಳಿಸ್ಬೇಕಾಗತ್ತೆ ನಾವು ನಿಮ್ಮ ಸಮೀಕ್ಷೆಯನ್ನು ಇಲ್ಲಿ ಮಾಡಿದ್ದೇವೆ, ಮತ್ತೆ ತವರು ಮನೆಯಲ್ಲಿ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ. ಒಂದು ಕುಟುಂಬದ ಸದಸ್ಯರು ಒಂದೇ ಪಡಿತರ ಚೀಟಿ ಹೊಂದಿದ್ದು ಬೇರೆ ಬೇರೆ ಕಡೆ ವಾಸವಿದ್ದರೆ ಯಾವ ಕ್ರಮ ಕೈಗೊಳ್ಳಬೇಕು? ಇದು ಕೂಡ ಬಹಳ ಪ್ರಮುಖವಾದಂಥ ಪ್ರಶ್ನೆ. ಒಂದೇ ಪಡಿತರ ಚೀಟಿನ ಆಧರಿಸಿ ಒಂದೇ ಕಡೆ ಮಾಹಿತಿ ನಮೂದಿಸಬೇಕು. ಇರ್ತಕ್ಕಂಥದ್ದು ಒಂದೇ ರೇಷನ್ ಕಾರ್ಡ್ಗೆ ಅವ್ರದ್ದೆಲ್ಲರದು ಕೂಡ ಹೆಸರಿದೆ, ಆದ್ರೆ ಬೇರೆ ಬೇರೆ ಕಡೆ ವಾಸ ಇದ್ದಾರೆ ಅಂದ್ರೆ ತಲೆ ಕೆಡಿಸಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರದ್ದು ಒಂದು ಕುಟುಂಬ ಅಂತೇಳಿ ನಾವು ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಪ್ರತಿಯೊಂದು ಜನಗಳ ಸಂಖ್ಯೆಯಲ್ಲಿ ನಮಗೆ ಸಿಕ್ಕಿ ಹೋಗುತ್ತೆ, ಅವ್ರದ್ದು ಮಾಹಿತಿ ಎಲ್ಲದೂ ಕೂಡ ಸಿಗುತ್ತೆ. ಕುಟುಂಬ ಎಷ್ಟಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗೋದಿಲ್ಲ. ಹಾಗಾಗಿ ಒಂದೇ ಕಡೆ ನಾವು ಸಮೀಕ್ಷೆಯನ್ನು ಮಾಡಬಹುದಾಗಿದೆ. ಗಣತಿದಾರರು ಸಮೀಕ್ಷೆ ಮಾಡುವಾಗ ಮಾಹಿತಿದಾರರ ಜಾತಿಯ ಬಗ್ಗೆ ದಾಖಲಾತಿ ಕೇಳಬೇಕೇ? ಇಂಪಾರ್ಟೆಂಟ್. ಅವ್ರು ಯಾವುದೋ ಒಂದು ಜಾತಿ ಹೇಳ್ತಾರಪ್ಪ, ನಾವು ಹಂಗಾರೆ ದಾಖಲಾತಿ ಕೇಳಿ ಎಂಟ್ರಿ ಮಾಡ್ಬೇಕಾ ಅಂತೇಳಿ ಜಾತಿಯ ಬಗ್ಗೆ ದಾಖಲಾತಿ ಪತ್ರವನ್ನು ಕಡ್ಡಾಯವಾಗಿ ಪಡೆಯುವ ಅಗತ್ಯ ಇಲ್ಲ. ಅವರು ಏನು ಹೇಳ್ತಾರೆ ಮಾಹಿತಿನ ಅದನ್ನು ನಾವು ದಾಖಲಿಸಿಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಕುಟುಂಬದಲ್ಲಿ ಯಾರಾದರೂ ವಿಕಲಚೇತನರಿದ್ದಲ್ಲಿ ಅವರನ್ನು ಸೇರ್ಪಡೆಗೊಳಿಸಲು ಅವಕಾಶ ಇದೆಯೇ? ಹೌದು, ಖಂಡಿತ ಇದೆ. ಸದ್ಯಕ್ಕೆ ಇದಿಷ್ಟು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರ ನೀಡತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಮುಂದೆ ಉದ್ಭವಿಸಬಹುದಾದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ನೀಡತಕ್ಕಂಥ ಮುಂದಿನ ವಿಡಿಯೋಗಳಲ್ಲಿ ಪ್ರಯತ್ನ ಮಾಡ್ತೀನಿ. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.